ಹಲೋ ಹಾಯ್ ನಮಸ್ಕಾರ. ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ಮಸಾಲೆ ಮೆಣಸಿನ್ಕಾಯಿ ಫ್ರೈ ಯಾವ ಥರ ಮಾಡೋದಂತ ನೋಡೋಣಂತ್ರಿ. ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡೇನಿ ರೀ, ಉದ್ದನ ಮೆಣಸಿನ್ಕಾಯಿ. ಅವನ್ನ ಒಂದು ಚಾಕುಲೆ ಸೇಳು ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಂಗೆ ಹುರ್ಕೊಳಕತ್ತೀನಿ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗ್ತಾವಲ್ಲ ರೀ, ಆವಾಗ ಇದಕ್ಕೆ ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ ಹಾಕ್ಕೊಂಡು ಹಂಗೆ ಹುರ್ಕೋಬೇಕು ರೀ. ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅವೆಲ್ಲ ಮೆತ್ತಗಾಗ್ತಾವಲ್ಲ ರೀ, ಆವಾಗ ಇದಕ್ಕೆ ನಾವು ಒಂದು ಅರ್ಧ ಲಿಂಬೆ ಹಣ್ಣಿನ ಹೋಳನ್ನು ಈ ಥರ ಪೂರ್ತಿಯಾಗಿ ಎಲ್ಲ ಹೊಂದೋ ಹಂಗೆ ಹಿಂಡ್ಕೋಬೇಕು ರೀ. ಈ ಥರ ಮತ್ತು ಸ್ವಲ್ಪ ನಾವು ಈ ಥರ ಫ್ರೈ ಮಾಡ್ಕೊಂಡ್ವಿ ಅಂದರೆ ಊಟದ ಜೊತೆ ಒಂದು ಮಸ್ತ್ ಕಾಂಬಿನೇಷನ್ ರೀ. ರೊಟ್ಟಿ ಚಪಾತಿ ಅನ್ನದ ಜೋಡಿ ಅಂತೂ ಸೂಪರ್ ಟೇಸ್ಟಿಯಾಗಿರ್ತಾವೆ ರೀ ಈ ಥರ ಮಸಾಲೆ ಮೆಣಸಿನ್ಕಾಯಿ ಫ್ರೈ. ಈಸಿನೂ ಐತಿ, ನೀವು ಮಾಡಿ ನೋಡಿರಿ. ಹೆಂಗಾಗ್ಯಾವಂತ ಕಮೆಂಟ್ ಮಾಡಿ ತಿಳಿಸ್ರಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬ್ರಿ. ಥ್ಯಾಂಕ್ ಯು ಸೋ ಮಚ್.